ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ನಿಂಬಳಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ವಜಾಗೊಂಡ ಡಾಟಾ ಎಂಟ್ರಿ ಆಪರೇಟರ್ ಅನ್ನು ನಿಯುಕ್ತಗೊಳಿಸಿದ ಘಟನೆ ಇತ್ತೀಚೆಗೆ ನಡೆದಿದೆ. ನಿಂಬಳಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ನಿರ್ಮಾಣದಲ್ಲಿ ಭಾರೀ ಅವ್ಯವಹಾರ ಕಂಡುಬಂದಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಅಖ್ತರ್ ಬಿ ಎನ್ನುವ ಡಾಟಾ ಎಂಟ್ರಿ ಆಪರೇಟರ್ ಅವರು ಕೋರ್ಟಿನ ಆದೇಶದಂತೆ ಸರ್ಕಾರಕ್ಕೆ 3 ಲಕ್ಷ ಹಣವನ್ನು ಹಿಂತಿರುಗಿಸಿದ್ದಾರೆ. ಈ ಮಹಿಳೆ ವಿರುದ್ಧ ಕೋರ್ಟ್ನಲ್ಲಿ ವ್ಯಾಜ್ಯ ಇನ್ನೂ ಬಾಕಿ ಇರುವಾಗಲೇ ಪುನಃ ನೇಮಕ ಮಾಡಿಕೊಳ್ಳುವುದರ ಮುಖಾಂತರ ಕಾನೂನನ್ನೇ ಮೀರಿ ವರ್ತಿಸಿರುವ ಘಟನೆ ಕಂಡುಬಂದಿದೆ. ನಿಂಬಳಗಿರಿ ಗ್ರಾಮ ಪಂಚಾಯಿತಿ ಡಾಟಾ ಎಂಟ್ರಿ ಆಪರೇಟರ್ ಅಖ್ತರ್ ಬಿ ರವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಈ ವಿಷಯ ಕುರಿತಂತೆ ತಾಲೂಕು ಪಂಚಾಯಿತಿ ಇಒ ರವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಮನವಿ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ವಕೀಲರಾದ ಶ್ರೀ ಹನುಮಂತಪ್ಪ ಹಾಗೂ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣರವರು ಮಾಧ್ಯಮದವರ ಜೊತೆಗೆ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೋಲಾರಪ್ಪ, ವೀರಭದ್ರಪ್ಪ, ದಡಾರಪ್ಪ, ರೇವಣ್ಣ ಉಪಸ್ಥಿತರಿದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ಹಿಂದಿನ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ವಜಾಗೊಳಿಸಿದರೆ ಈಗಿನ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ತವ್ಯಕ್ಕೆ ತಗೊಳ್ರಿ ಅಂತ ಆದೇಶ ಮಾಡಿದ್ದಾರೆ. ಇದು ಯಾವ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇದು ಈಗಾಗಲೇ ನಮ್ಮ ಗಮನಕ್ಕಿದೆ. ಸೊ ಇದನ್ನು ಈಗ ಪರಿಶೀಲನೆ ಹಂತದಲ್ಲಿದೆ. ಸೊ ಅವ್ರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡಿದ್ದೀವಿ, ಪರಿಶೀಲನೆ ಹಂತದಲ್ಲಿದೆ. ಅದು ಮುಂದೆ ಪೂರ್ತಿ ತನಿಖೆ ಆದಮೇಲೆ ಮುಂದಿನ ಏನು ಕ್ರಮ ಇರುತ್ತೆ ನಾವು ತಗೋತೇವೆ. ನೀವು ರೈತ ಮುಖಂಡರಾಗಿ ಏನು ಹೇಳ್ತೀರಾ? ಈಗ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕೊಟ್ಟೂರು ತಾಲೂಕು ನಿಂಬಳಗೇರಿ ಪಂಚಾಯತಿ ಒಂದಂತಲ್ಲ, ಈಗ ನಿಂಬಳಗೇರಿ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಹಗರಣ ಬಯಲಿ ಬಂದಿದೆ. ಆದರೆ ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ 13-14 ಪಂಚಾಯತಿ ಗ್ರಾಮ ಪಂಚಾಯತಿಗಳು ಏನದವ, ಈ ಎಲ್ಲ ಪಂಚಾಯತಿಗಳಲ್ಲಿ ತನಿಖೆ ಆರಂಭಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಒಂದು ತಂಡವನ್ನು ರಚಿಸಿ ಎಲ್ಲ ಗ್ರಾಮ ಪಂಚಾಯತಿ ತನಿಖೆ ಮಾಡಬೇಕಂತ ಹೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಎನ್ ಭರಮಣ್ಣ ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನ್ಯಾಯ ಸಿಗದ ಶಾಂತಿಯುತವಾಗಿ ನಾವು ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ, ದಲಿತ ಸಂಘದವರು, ವಕೀಲರು. ನಾವು ಇದು ನ್ಯಾಯ ಸಿಗದ ಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಕೊಟ್ಟೂರಲ್ಲಿ ದೊಡ್ಡ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ಇದನ್ನು ಮತ್ತೊಮ್ಮೆ ಈ ಪ್ರಕರಣವನ್ನು ಮತ್ತೊಮ್ಮೆ ಸಮಗ್ರ ತನಿಖೆಗೊಳಪಡಿಸಬೇಕು. ಅಂದರೆ ಈ ಹಿಂದೆ 2ನೇ ಗ್ರಾಮ ಪಂಚಾಯತಿಯಲ್ಲಿ ಇದೇ ರೀತಿ ಒಂದು ಪ್ರಕರಣ ನಡೆದಾಗ ಅವರು ತನಿಖಾ ತಂಡವನ್ನು ರಚಿಸಿ ಅಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದರು. ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿಯವರು ಒಂದು ತಂಡವನ್ನು ರಚನೆ ಮಾಡಿಬಿಟ್ಟು ಸಂಬಂಧಿಸಿದ ನಿಂಬಳಗಿರಿ ಗ್ರಾಮ ಪಂಚಾಯತಿಗೆ ಕಳಿಸಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅಲ್ಲಿನ ಭ್ರಷ್ಟಾಚಾರನ ಬಯಲಿಗೆಳೆದು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಮೇಲೆ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು. ಅಲ್ಲಿವರೆಗೂ ಕೂಡ ಅಖ್ತರ್ ಬಿ ಅವರಿಗೆ ಯಾವುದೇ ರೀತಿ ನಿಯುಕ್ತಿ ಆದೇಶವನ್ನು ಕೊಡಬಾರ್ದು ಅಂತೇಳಿ ಅವರಲ್ಲಿ ಒತ್ತಾಯ ಮಾಡ್ತಿದ್ದೀವಿ. ಇದು ನಮ್ಮ ಗಮನಕ್ಕಿದೆ. 2019ರವರೆಗೆ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸತಕ್ಕಂಥ ಶ್ರೀಮತಿ ಅಖ್ತರ್ ಬಿ ಎಂಬ ಮಹಿಳೆಯು ಅಲ್ಲಿ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಸಾರ್ವಜನಿಕರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಜನಸಾಮಾನ್ಯರಿಗೆ ಬಂದಿರತಕ್ಕಂಥ ವೈಯಕ್ತಿಕ ಶೌಚಾಲಯ ನಿರ್ಮಾಣದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ. ಅಂದರೆ ಪರಿಶಿಷ್ಟರಿಗೆ ಬಂದಿರತಕ್ಕಂಥ ಹಣದ ಮೊತ್ತವನ್ನು ಪರಿಶಿಷ್ಟರಿಗೆ ಸಲ್ಲಿಸ್ತದೆ, ಅದ್ರ ಜೊತೆಯಲ್ಲಿ ಅವರ ಹಣವನ್ನು ಕಡಿತ ಮಾಡಿ ಬೇರೆಯವ್ರಿಗೆ ಹಾಕಿರ್ತಾರೆ. ಈ ಹಣವನ್ನು ಅವರು ಶೌಚಾಲಯ ನಿರ್ಮಾಣ ಮಾಡಿದೆ ಬೇರೆ ಯಾರ್ದೋ ರೇಷನ್ ಕಾರ್ಡ್ ತಗೊಂಡ್ಬಿಟ್ಟು, ಯಾರ್ದೋ ಆಧಾರ್ ಕಾರ್ಡ್ ತಂದುಬಿಟ್ಟು ಕೃತಕ ಗುಂಡಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಫೋಟೋ ತೆಗೆಸ್ಬಿಟ್ಟು ಆ ಬಂದಿರತಕ್ಕಂಥ ಹಣವನ್ನು ತಮ್ಮ ಪತಿ ಖಾತೆಗೂ, ತಮ್ಮ ಖಾತೆಗೂ ಮತ್ತು ತಮ್ಮ ಸಂಬಂಧಿಕರ ಖಾತೆಗೆ ವರ್ಗಾವಣೆ ಮಾಡಿ ಅಲ್ಲಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಾರೆ. ಅದ್ರ ವಿರುದ್ಧ ಅವ್ರ ಮೇಲೆ ಈಗಾಗಲೇ 2020ರಲ್ಲಿ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಾಗಿರ್ತದೆ. ಅದು ಇವತ್ತು ನ್ಯಾಯಾಲಯದಲ್ಲಿ ನಡೀತಾ ಇದೆ. ಹಾಗಾಗಿಬಿಟ್ಟು ಅವರು ಈ ಒಂದು ಭ್ರಷ್ಟಾಚಾರ ತಲೆ ಹೊತ್ಕೊಂಡಿರ್ತಕ್ಕಂಥ ಶ್ರೀಮತಿ ಅಖ್ತರ್ ಬಿ ಅವರು ಮೊನ್ನೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಮೇಲ್ಮನವಿ ಸಲ್ಲಿಸ್ತಾರೆ. ಮೇಲ್ಮನವಿ ಸಲ್ಲಿಸಿದಾಗ ಮೇಲ್ನೋಟಕ್ಕೆ ಅವರ ಅಧಿಕಾರಿಗಳು ಏನು ಮಾಡ್ತಾರೆ, ತಮ್ಮವರನ್ನೇ ಒಂದು ಪೂರ್ವಗ್ರಹ ಪೀಡನೆಗಿಂದ ಅವರಲ್ಲಿ 3 ಲಕ್ಷ ರೂಪಾಯಿ ಹಣವನ್ನು 3 ಲಕ್ಷ ರೂಪಾಯಿ ಹಣವನ್ನು ಮರುಪಾವತಿ ಮಾಡ್ಕೊಂಡ್ಬಿಟ್ಟು ಅವರಿಗೆ ಮತ್ತೆ ಅದೇ ಜಾಗದಲ್ಲಿ ಅವರಿಗೆ ಕಾರ್ಯನಿರ್ವಹಿಸಲಿಕ್ಕೆ ಅಂದರೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಆದೇಶ ಮಾಡ್ತಾರೆ. ಅಂದರೆ ಇದರ ಅರ್ಥ ಏನಂದರೆ, ಒಂದು ಮನೆಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಕಳ್ಳನಿಗೆ ಮತ್ತೊಂದು ಸರಿ ಅದೇ ಮನೆಯಲ್ಲಿ ಕಳ್ಳತನ ಮಾಡೋಂಥ ಕೀಲಿ ಕೈಯಾಗಿ ಕೊಟ್ಟಂಗಾಗಿದೆ. ಇದು ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ. ಹಾಗಾಗಿಬಿಟ್ಟು ಅಲ್ಲಿ ಏನು ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿರ್ತಕ್ಕಂಥ ಶ್ರೀಮತಿ ಅಖ್ತರ್ ಬಿ ಅವರು ಮಾಡಿರ್ತಕ್ಕಂಥ ಕೇವಲ 29 ಫಲಾನುಭವಿಗಳಿಗೆಲ್ಲ ಸಂಪೂರ್ಣವಾಗಿ ತನಿಖೆ ಆದರೆ ಅಲ್ಲಿ 106 ಫಲಾನುಭವಿಗಳ ಹಣ ದುರುಪಯೋಗ ಆಗಿರುವುದು ಕಂಡು ಬರ್ತದೆ. ಆದ್ದರಿಂದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಕಾರ್ಯಾಲಯದಿಂದ ಒಂದು ತನಿಖಾ ತಂಡವನ್ನು ನಿರ್ಮಾಣ ಮಾಡಿ ರಚಿಸಿ
ಸಂಬಂಧಿಸಿದ ಗ್ರಾಮ ಪಂಚಾಯತಿಗೆ ಕಳಿಸ್ಕೊಟ್ಟು ಅಲ್ಲಿ ತನಿಖೆ ನಡೆಸಬೇಕು. ಆ ತನಿಖೆ ನಡೆಸೋವರೆಗೆ, ತನಿಖೆ ಮುಗಿಯುವವರೆಗೆ ಅವ್ರನ್ನ ಯಾವುದೇ ಕರ್ತವ್ಯಕ್ಕೆ ನಿಯೋಜನೆ ಮಾಡ್ಕೊಳ್ಬಾರ್ದು ಅಂತೇಳಿ ಅವರನ್ನು ಕರ್ತವ್ಯಕ್ಕೆ ನಿಯೋಜನೆ ಮಾಡ್ಕೊಳ್ಳೋದನ್ನು ವಿರೋಧಿಸಿ ಇವತ್ತು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಗಂಗಾಪುರ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಸ್ಥರು ನಾವಿವತ್ತು ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ. ಅವ್ರ ಮುಖಾಂತರ ಅವರು ಈ ಮನವಿಯನ್ನು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಕಳಿಸ್ಕೊಟ್ಬಿಟ್ಟು ಸೂಕ್ತ ಕ್ರಮ ಜರುಗಿಸಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗ ನಮ್ಮ